ಹಬ್ಬದ ನಡುವೆ ಕೋಮು ಬೆಂಕಿ ಹಚ್ಚಲು ಯತ್ನ, ಮಸೀದಿಯ ಗೋಡೆ ಮೇಲೆ ಜೈ ಶ್ರೀರಾಮ್ ಎಂಬಂಥ ಬರಹ. ಹೋಳಿ ಹಬ್ಬದ ಈ ನಡುವೆ ಕೋಮು ಬೆಂಕಿ ಹಚ್ಚಲು ಯತ್ನ ಪಟ್ಟಿದ್ದಾರೆ. ಮಸೀದಿಯ ಗೋಡೆ ಮೇಲೆ ಜೈ ಶ್ರೀರಾಮ್ ಅನ್ನುವಂಥ ಬರಹವನ್ನ ಬರೆದಿದ್ದಾರೆ. ಅಪ್ರಾಪ್ತನಿಂದ ಬರಹ ಬರೆಸಿದ್ದಂಥ ಕಿಡಗೇಡಿ ಆಟೋ ಚಾಲಕ. ನವನಗರ ಪೊಲೀಸರು ಎಚ್ಚೆತ್ತ ಕಾರಣ ತಪ್ಪಿದಂಥ ಸಂಘರ್ಷ. ಸಿಸಿಟಿವಿಯಲ್ಲಿ ದೃಶ್ಯ ಆಧರಿಸಿ ಯಮನೂರು ಭಜಂತ್ರಿಯನ್ನ ಬಂಧನ ಮಾಡಲಾಗಿದೆ. ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ದೃಶ್ಯ ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೋಳಿ ಹಬ್ಬ, ಅದರಲ್ಲೂ ಬಾಗಲಕೋಟೆಯಲ್ಲಿ ಹೋಳಿ ಹಬ್ಬ ಭಾರೀನೇ ಪ್ರಸಿದ್ಧಿ. ಹೋಳಿ ಹಬ್ಬವನ್ನ ನೋಡೋಕೆ ಬಾಗಲಕೋಟೆಗೆ ಬರಬೇಕು, ಅಷ್ಟು ಅದ್ದೂರಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ನಡುವೆ ಕೋಮು ಬೆಂಕಿಯನ್ನ ಹಚ್ಚಲಿಕ್ಕೂ ಕೂಡ ಅಲ್ಲಿ ಪ್ರಯತ್ನವಾಗಿರುವಂಥದ್ದು. ಈ ಹಿಂದೆ ಹಿಂದೂಗಳ ಮೆರವಣಿಗೆಯ ಮೇಲೆ ಮುಸ್ಲಿಮರಿಂದ, ಅಂದರೆ ಮಸೀದಿಯಲ್ಲಿ ಇರುವಂತಹ ಜನರಿಂದ ಕಲ್ಲು ತೂರಾಟವೆಲ್ಲ ನಡೆದಿತ್ತು. ಆದರೆ ಈಗ ಹೋಳಿ ಹಬ್ಬ ಬರ್ತಿದೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಸಾಕಷ್ಟು ದಿನಗಳ ಕಾಲ ಹೋಳಿ ಹಬ್ಬವನ್ನ ಆಚರಿಸಲಾಗತ್ತೆ. ಇದೇ ಸಂದರ್ಭದಲ್ಲಿ ಮಸೀದಿಯ ಗೋಡೆಯ ಮೇಲೆ ಜೈ ಶ್ರೀರಾಮ್ ಎನ್ನುವಂತಹ ಬರಹವನ್ನ ಬರೆದು ಮತ್ತೆ ಕೋಮು ಗಲಭೆಯನ್ನ ಎಬ್ಬಿಸಲು ಕಿಡಿಗೇಡಿಗಳು ಮುಂದಾಗಿರುವಂಥದ್ದು. ಅಪ್ರಾಪ್ತನಿಂದ ಬರಹ ಬರೆಸಿದ್ದಂತಹ ಕಿಡಿಗೇಡಿ ಆಟೋ ಚಾಲಕ ನವನಗರ ಪೊಲೀಸರು ಎಚ್ಚೆತ್ತ ಕಾರಣ ಈ ಒಂದು ಆಗುವಂತಹ ಸಂಘರ್ಷ ತಪ್ಪಿದೆ. ಸಿಸಿಟಿವಿಯಲ್ಲಿ ದೃಶ್ಯವನ್ನ ಸೆರೆ ಆಗಿದೆ. ಸೊ ಅದನ್ನ ಗುರುತಿಸಿ ಯಮನೂರು ಭಜಂತ್ರಿಯನ್ನ ಬಂಧನ ಮಾಡಲಾಗಿದೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ऑटो मिलता छोड़ो, चोरी को पकड़े तो ये ऐसा हुआ भाई, सस्पेक्ट तो करना, एज फाइल नहीं हमारा, ये दूसरे एंगल से भी दिखते हमें। हां सभी देखो सर, हम क्या मैं चरवाना क्या करत नहीं थे को मैं चरवाना क्या करत नहीं